ಹಾಯ್ ಹಲೋ ಗುಡ್ ಮಾರ್ನಿಂಗ್. ನೋಡಿ ಈಗ ನಾನು ಖಡಕ್ ಚಾಯ್ ಮಾಡ್ತಾ ಇದ್ದೇನೆ. ನಿಮ್ದೆಲ್ಲ ಆಯ್ತಾ ಚಹಾ ಕುಡಿದು? ಇವತ್ತು ಬೆಳಿಗ್ಗಿನ ತಿಂಡಿಗೆ ನೀರು ದೋಸೆ ಮಾಡುವ ಅಂತ. ಸ್ವಲ್ಪ ಹಿಟ್ಟು ಉಳಿದಿದೆ ನಿನ್ನೆದು, ಅದನ್ನೀಗ ನೀರು ದೋಸೆ ಮಾಡೋದು ಮತ್ತು ಪುಳಿಯೋಗರೆ ಮಾಡುವ ಅಂತ ಇದ್ದೇನೆ. ಒಂದು ದೋಸೆ ಕಾವಲಿ ನೋಡಿದ್ರೆ ಗಡಬೇಡಿ ಆಯಿತಾ. ಯಾಕೆ ಗೊತ್ತುಂಟ, ಅದು ನನಗೆ ಇದರಲ್ಲೇ ಕರೆಕ್ಟ್ ಆಗೋದು ದೋಸೆ ಮಾಡಲಿಕ್ಕೆ. ಎಷ್ಟು ಹೊಸತು ತಂದರೆ ಸಹ ಅದು ಅಲ್ಲೇ ಸ್ಟೋರ್ ರೂಮಲ್ಲೇ ಉಂಟು. ತರಕಾರಿ ನೋಡಿ ಎಷ್ಟು ಗ್ರೀನ್ ಗ್ರೀನ್ ಉಂಟಲ್ಲ, ಖುಷಿ ಆಗ್ತದೆ ನೋಡಲಿಕ್ಕೆ. ಇವತ್ತು ತರಕಾರಿ ಪದಾರ್ಥ ಯಾವುದು ಮಾಡುವ, ಸೊಪ್ಪು ಮಾಡುವ. ಮೊದಲು ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಅರಿವೆ ಸೊಪ್ಪು. ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಅಲ್ಲ, ಅದಕ್ಕೆ ಅರಿವೆ ಸೊಪ್ಪು ಸ್ವಲ್ಪ ಮಿಕ್ಸ್ ಮಾಡಿದರೆ ಅಷ್ಟು ಗೊತ್ತಾಗೋದಿಲ್ಲ. ನಾನೀಗ ಇನ್ಸ್ಟ್ಯಾಂಟ್ ಪುಳಿಯೋಗರೆ ಮಾಡ್ತಾ ಇದ್ದೇನೆ. ಇದೆಂತ ಗೊತ್ತಿಲ್ಲ, ನನಗೆ ಗ್ಯಾಸ್ ಹೊತ್ತಿಸಲಿಲ್ಲ, ಎಣ್ಣೆ ಹಾಕಿ ಪುಳಿಯೋಗರೆ ಹುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೇನೆ. ಯಾಕೆ ಗೊತ್ತುಂಟು, ಅದರಲ್ಲಿ ಸಕ್ಕರೆ ಉಪ್ಪಿದ ಅಂಶ ಎಲ್ಲ ಇರ್ತದಲ್ಲ, ಅದು ಕರಗ್ತದೆ ಸ್ವಲ್ಪ. ಅನಂತರ ಈಗ ಗ್ಯಾಸ್ ಆನ್ ಮಾಡ್ತೇನೆ, ಸ್ವಲ್ಪ ಸಿಮ್ಮಲ್ಲಿ ಇಡ್ತೇನೆ. ಮತ್ತು ನೋಡಿ ಹೀಗೆ ಬಬಲ್ಸ್ ಬರ್ತದಲ್ಲ, ಸ್ವಲ್ಪ ಅದನ್ನು ಮಿಕ್ಸ್ ಮಾಡಬೇಕು ಕರೆಕ್ಟ್. ಈಗ ಇದಕ್ಕೆ ರೆಡಿ ಮಾಡಿ ಇಟ್ಟ ವೈಟ್ ರೈಸ್, ಇದು ಸೋನಾ ಮಸೂರಿ, ಇದು ಅನ್ನ ಇರ್ತದಲ್ಲ, ಅದನ್ನು ಇದಕ್ಕೆ ಮಿಕ್ಸ್ ಮಾಡುವ. ಸ್ವಲ್ಪ ಫಸ್ಟಿಗೆ ಸ್ವಲ್ಪ ಹಾಕಿ ಫುಲ್ ಮಿಕ್ಸ್ ಮಾಡಿ ಮತ್ತು ಇನ್ನೂ ಸ್ವಲ್ಪ ಹಾಕೋದನ್ನು ಹಾಗೆ ಸ್ವಲ್ಪ ಹಾಕ್ತಾ ಹೋಗೋದು. ಆಯಿತು, ಪುಳಿಯೋಗರೆ ರೆಡಿ ಆಯಿತಲ್ಲ. ಬಿಸಿ ಬಿಸಿ ಪುಳಿಯೋಗರೆ ಎಷ್ಟು ಬೇಗ ಆಗ್ತದಲ್ಲ, ಇನ್ಸ್ಟ್ಯಾಂಟ್ ಪುಳಿಯೋಗರೆ. ಇಲ್ಲಿ ನೋಡಿ ನಮ್ಮ ಪಿಗ್ಗು ಗಟ್ಟಿ ಮಲಗಿದೆ. ನಾಳೆ ಉದ್ದಿನ ದೋಸೆಗೆ ರೆಡಿ ಮಾಡ್ತಾ ಇದ್ದೇನೆ. ನೀರಲ್ಲಿ ಹಾಕಿಡಬೇಕಲ್ಲ. ಈಗ ಇವತ್ತು ಮಧ್ಯಾಹ್ನಕ್ಕೆ ಮೆಂತ್ಯ ಮತ್ತು ಅರಿವೆ ಸೊಪ್ಪು.
ನೋಡಿ ಸ್ವಲ್ಪ ಎಣ್ಣೆ ಇಟ್ಟಿದ್ದೇನೆ. ಅದಕ್ಕೆ ಉದ್ದಿನ ಬೇಳೆ ಸ್ವಲ್ಪ, ಅಂದರೆ ಸ್ವಲ್ಪ ಫ್ರೇಗ್ರೆನ್ಸಿಗೆ ಹಾಕೋದು. ನಂತರ ಜೀರಿಗೆ, ಸಾಸಿವೆ ಸ್ವಲ್ಪ ಹಾಕಿ, ನಂತರ ಕಾಯಿ ಮೆಣಸನ್ನು ಹಾಕಬೇಕು ಫಸ್ಟಿಗೆ. ಯಾವಾಗಲೂ ಕುಕ್ಕರೆಲ್ಲ ಮಾಡುವಾಗ ಕಾಯಿ ಮೆಣಸು ಫಸ್ಟ್ ಎಣ್ಣೆಗೆ ಹಾಕಬೇಕು. ಅದೊಂಥರ ಬೇರೆ ಪರಿಮಳ, ಟೇಸ್ಟ್ ಬರ್ತದೆ ಅದು. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡೋದು. ಸ್ವಲ್ಪ ಈರುಳ್ಳಿ ಬಾಡಬೇಕು. ಬಾಡಿದ ನಂತರ ಸ್ವಲ್ಪ ಉಪ್ಪು ಹಾಕಬೇಕು. ಹಾಕಿದರೆ ಬೇಗ ಬೇಯ್ತದೆ ಈರುಳ್ಳಿ. ಆನಂತರ ಸೊಪ್ಪನ್ನು ಹಾಕುವ. ಎಲ್ಲ ಸೊಪ್ಪು ಮತ್ತು ಟೊಮೆಟೊ ಎಲ್ಲ ಉಂಟು, ಅದನ್ನೆಲ್ಲ ಹಾಕುವ. ಈರುಳ್ಳಿ ಫ್ರೈ ಮಾಡುವಾಗ ಹಾಕ್ಬೋದು ಟೊಮೆಟೊ, ಆದರೆ ನಾನು ಹೀಗೆ ಹಾಕೋದು. ಅಂದರೆ ಎಷ್ಟು ಉಪ್ಪು ಬೇಕು ಅಷ್ಟು ಹಾಕುವ. ಸ್ವಲ್ಪ ಸಕ್ಕರೆ ಹಾಕುವ. ಸ್ವಲ್ಪ ಸಕ್ಕರೆ ಇಲ್ಲದ್ರೆ ಬೆಲ್ಲ ಸಾಕ್ತದೆ, ಒಂದು ಪೀಸ್, ಸಣ್ಣ ಪೀಸ್. ಸ್ವಲ್ಪ ಖಾರ ಬೇಕಿದ್ರೆ ಮೆಣಸಿನ ಹುಡಿ, ಇಲ್ಲದ್ರೆ ಸಾಂಬಾರು ಹುಡಿ, ಅದೊಂದು ಸಾಂಬಾರು ಹುಡಿ ಹಾಕಿದರೆ ಸಾಕು. ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡಿ, ಆನಂತರ ರೆಡಿ ಮಾಡಿಟ್ಟ ಈ ತೆಂಗಿನ ತುರಿಯನ್ನು ಸ್ವಲ್ಪ ಹಾಕಬೇಕು. ನಾನು ಸ್ವಲ್ಪ ಜಾಸ್ತಿ ಆಯಿತು ಹಾಕಿದ್ದು. ಈಗಲೂ ಇನ್ನು ವೇಸ್ಟ್ ಮಾಡೋದು ಯಾಕೆ ಹೇಳಿ ಎಲ್ಲ ಹಾಕಿದ್ದು ನಾನು. ನೋಡಿ ರೆಡಿ ಆಯಿತು. ನೈಟ್ ಈಗ 9 ಗಂಟೆ ಆಗಿದೆ. ಈಗ ಉದ್ದಿನ ದೋಸೆಗೆ ಕಡಿಲಿಕ್ಕೆ ಉಂಟು. ನೋಡಿ, ನಾನಿದು ದಪ್ಪ ಅವಲಕ್ಕಿ ನೀರಲ್ಲಿ ಹಾಕಿಟ್ಟಿದ್ದೇನೆ, ಒಂದು ಬೌಲು. ಒಂದು ಅಕ್ಕಿ ಕಡಿಯೋಲಿಕ್ಕೆ ಹಾಕುವಾಗ ಈ ದಪ್ಪ ಅವಲಕ್ಕಿಯನ್ನು ನೀರಲ್ಲಿ ಹಾಕಿಡಬೇಕು. ಈಗ ಅಕ್ಕಿ ನೋಡಿ, ಅದನ್ನೀಗ ಮೊದಲೇ ಕಡಿಯುವ. ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಇದು ದಪ್ಪ ಅವಲಕ್ಕಿ ಉಂಟಲ್ಲ, ಅದನ್ನು ಸಪ್ರೇಟ್ ಕಡಿತಾ ಇದ್ದೇನೆ ನಾನು. ಅಕ್ಕಿ ಮತ್ತು ಉದ್ದಿನ ಹಿಟ್ಟು ಮತ್ತು ದಪ್ಪ ಅವಲಕ್ಕಿ ಹಿಟ್ಟನ್ನು ಚೆನ್ನಾಗಿ ಕಲಸಿ ಫರ್ಮೆಂಟೇಷನ್ಗೆ ಇಡಬೇಕು. ಎಲ್ಲ ಕೆಲಸ ಆಗಿ ಈಗ ರಿಲ್ಯಾಕ್ಸ್ ಮೂಡಲ್ಲಿ ಇರೋದು. ಇದು ನೋಡಿ, ಮರುದಿವಸ ಬೆಳಿಗ್ಗೆ ಉದ್ದಿನ ದೋಸೆ ಮಾಡ್ತಾ ಇದ್ದೇನೆ ನೋಡಿ. ದೋಸೆ ಮಾಡಿದ ನಂತರ ಸ್ವಲ್ಪ ಎಣ್ಣೆ ಹಾಕಬೇಕು. ಮತ್ತು
ನೋಡಿದ್ರಲ್ಲ ನನ್ನ ಡೈಲಿ ರೂಟೀನ್ಸ್. ಓಕೆ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.